ಮಹೇಂದ್ರ ಸಿಂಗ್ ಧೋನಿಗೂ ಒಂದು ಹಾಂಟೆಡ್ ಎಕ್ಸ್ಪೀರಿಯನ್ಸ್ ಆಗೈತಂತೆ. ಫೆಬ್ರವರಿ 2014 ಇಂಡಿಯನ್ ಕ್ರಿಕೆಟ್ ಟೀಮ್ ಇಂಗ್ಲೆಂಡಿಗೆ ಹೋಗಿತ್ತು ಕ್ರಿಕೆಟ್ ಟೂರ್ ಸಂಬಂಧ. ಎಲ್ಲ ಪ್ಲೇಯರ್ಸ್ ಉಳ್ಕೊಂಡಿದ್ದ ಜಾಗನ ಲ್ಯಾಂಗಮ್ ಹೋಟೆಲ್. ರಿಸೆಪ್ಷನಿಸ್ಟ್ ಎಲ್ಲರಿಗೂ 1 by 1 ಕೀ ಕೊಡತ್ತಿದ್ರು. ಅದರದಾಗ MS ಧೋನಿಗೆ ಒಂದು ಕೀ ಸಿಕ್ತ. ಅದು ರೂಮ್ ನಂಬರ್ 333 ಇತ್ತು. ಮ್ಯಾಚ್ ಮುಗಿದ ಮೇಲೆ MS ಧೋನಿ ಆ ರೂಮ್ ಒಳಗೆ ಚೆಕ್ ಇನ್ ಆದಾಗ ಅವ್ರ ರೂಮ್ ಭಾಳ ಪೀಸ್ಫುಲ್ ಆ್ಯಂಡ್ ಕಾಮ್ ಅನ್ಸ್ತ. ಅವ್ರೆಲ್ಲ ಲಗೇಜ್ ಇಟ್ಕೊಂಡು ರೆಸ್ಟ್ ಮಾಡಕ್ಕೆ ಹೋಗೋ ಮುಂದೆ ನೋಡ್ತಾರೆ ಅವ್ರ ರೂಮ್ ಟೆಂಪ್ರೇಚರ್ ಹಗರ್ಕ್ಕೆ ಜಾಸ್ತಿ ಆಗೋದು ಎಕ್ಸ್ಪೀರಿಯನ್ಸ್ ಆಗತ್ತಿತ್ತಂತ. ಅವ್ರು ಲೈಟ್ಸ್ ಆಫ್ ಮಾಡಿ ಮಲ್ಕೊಳಕ್ಕಾದಾಗ ಅವ್ರು ರಿಯಲೈಸ್ ಆತ ಆ ರೂಮ್ ಒಳಗೆ ಯಾರೋ ಇದ್ದಾರೆ ಅಂತೇಳಿ. ತಕ್ಷಣ ಅವ್ರು ಲೈಟ್ಸ್ ಆನ್ ಮಾಡಿದ್ರು. ಯಾರ್ಯಾರು ಇದ್ದಾರೆ ಅಂತ ಹೇಳಿ ರೂಮ್ ತುಂಬ ಹುಡ್ಕಾಕ್ ನೋಡಿದ್ರು. ಆ ರೂಮ್ದಾಗ ಯಾರೂ ಇರಲಿಲ್ಲ. ಮತ್ತೊಮ್ಮೆ ಲೈಟ್ಸ್ ಆಫ್ ಮಾಡಿದಾಗ ಅವ್ರು ರಿಯಲೈಸ್ ಆಗ್ಬಿಡ್ತು ಇಲ್ಲಿ ಒಂದು ನೆಗೆಟಿವ್ ಎನರ್ಜಿ ಐತೆ ಅಂತ ಹೇಳಿ. ಕೂಡಲೇ ಅವ್ರು ಡೋರ್ ತೆಗೆದು ಹೊರಗೆ ಹೋಗಿ ರಿಸೆಪ್ಷನಿಸ್ಟಿಗೆ ಕರೆದ್ರೆ ಹೇಳಿದ್ರೆ ನಂಗೆ ರೂಮ್ ಚೇಂಜ್ ಮಾಡ್ರಿ, ಇಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಐತೆ ಅಂತ ಹೇಳಿ. ಈ ಎಕ್ಸ್ಪೀರಿಯನ್ಸ್ ಬರೀ MS ಧೋನಿಗೆ ಅಷ್ಟೇ ಅಲ್ಲ, ಇಂಗ್ಲೆಂಡ್ ಬಾಲರ್ ಬ್ರಾಡ್, ಆಸ್ಟ್ರೇಲಿಯನ್ ಆಲ್ರೌಂಡರ್ ಶೇನ್ ವ್ಯಾಟ್ಸನ್ ಮತ್ತು ನಮ್ಮ ಫಾರ್ಮರ್ ಇಂಡಿಯನ್ ಕ್ಯಾಪ್ಟನ್ ಸೌರವ್ ಗಂಗೂಲಿಗೂ ಆಗೈತಿ. ಹೇಳ್ತಾರ ರೂಮ್ ನಂಬರ್ 333 ಒಳಗೆ ಮುಂಚೆ ಒಂದು ಕಪಲ್ ಹನಿಮೂನ್ ಸಂಬಂಧ ಬಂದಿತ್ತಂತ. ಇಬ್ರು ನಡು ಜಗಳ ಆದಾಗ ಗಂಡ ಹೆಂಡತಿಗೆ ಸಾಯಿಸಿದ ಮತ್ತು ತಾನು ಸುಸೈಡ್ ಮಾಡ್ಕೊಂಡ. ಅವಾಗ್ಲಿದ್ರ ಆ ರೂಮ್ ಒಳಗೆ ವಿಯರ್ಡ್ ಥಿಂಗ್ಸ್ ಆಗತ್ತೆ. ಎಲ್ಲ ಸೆಲೆಬ್ರಿಟೀಸ್ ಮತ್ತು ಸ್ವಲ್ಪ ಕ್ರಿಕೆಟರ್ಸ್ ಇದೇ ಕ್ಲೇಮ್ ಮಾಡ್ತಾರೆ ಅವ್ರಿಗೇನೋ ಇಲ್ಲಿ ನೆಗೆಟಿವ್ ಎನರ್ಜಿ ಕಂಡೈತಂತ. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡಿರಿ ಕ್ಲಾಸಿಕ್ ವೈ.